ಒಂದು ಎಕರೆಗೆ 15 ಟನ್ನು ಕಾಯಿ ಬೀಳ್ತದೆ ಸರ್. ಅಣ್ಣ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ರವಿ ಅಂತನಾ? ಹ್ಞೂ ಸರ್. ಯಾವ ಊರು? ಕೆಬ್ಬೆಕೊಪ್ಪಲು ಸರ್, ಮರದೂರು ಪಂಚಾಯತಿ ಕೆಬ್ಬೆಕೊಪ್ಪಲು. ಯಾವ ತಾಲೂಕು ಬರುತ್ತೆ ಸರ್? ಹುಣಸೂರು ತಾಲೂಕು ಬರ್ತದೆ. ಹುಣಸೂರು ತಾಲೂಕು, ಮೈಸೂರು ಜಿಲ್ಲೆ. ಕೆಬ್ಬೆಕೊಪ್ಪಲು ಸರ್. ಯಾವ ಕಂಪ್ನಿ ಯಾವ ತಳಿ ಹಾಕಿದ್ದೀರಾ ಸರ್? ಕಾಳಿ ಅಂತ ಕಾಳಿ ಅಂತ ತಂದು ಹಾಕಿದ್ದೀನಿ. ಬೆಳೆ ಅಂದ್ರೆ ಸಕ್ಕತ್ ಬೆಳೆ ಬಿಡ್ತದೆ, ಕಾಯಿನೂ ಗಟ್ಟಿ ಬರ್ತದೆ. ಆಮೇಲೆ ಮತ್ತೇನಂದ್ರೆ ನಾವು ಊಜಿ ಕಂಟ್ರೋಲ್ ಮಾಡ್ಕೋಬೇಕು. ಒಂದು ಎಕರೆಗೆ 15 ಟನ್ನು ಕಾಯಿ ಬೀಳ್ತದೆ ಸರ್. ಚೆನ್ನಾಗಿ ಬರ್ತದೆ. ಚೆನ್ನಾಗಿ ಬರ್ತದೆ ಸರ್. ನಿಮ್ಗೆ ಒಳ್ಳೆ ಗಿಣ್ಗೂ ಕಚ್ಚೈತೆ ಸರ್. ನಿಮ್ಮ ಗಿಣ್ಗಿಣ್ಗೂ ಕಾಯಿ ಕಚ್ಚೈತೆ? ಕಚ್ಚೈತೆ ಸರ್. ಊಜಿ ಒಂದು ಮೇಂಟೈನ್ ಮಾಡಿಲ್ಲ ಸರ್. 3 ಸಲ ಔಷಧಿ ಹೊಡೆದೆ, ಗೊತ್ತಾಗ್ದೇನೆ ಕರಗೋಯ್ತದೆ ಅಂತ ಜನ ಹೇಳ್ಬಿಟ್ಟು ಇದು ಮಾಡ್ಬಿಟ್ರು. ಊಜಿ ಔಷಧಿ ಹೊಡ್ಕೊಂಡ್ರೆ ಎಕರೆಗೆ 15 ಟನ್ ಬಿಡ್ಬೋದು. ಈಗ ಒಂದೊಂದು ಕಾಯಿ 3.5 kg ಐತೆ ಸರ್. ಇನ್ನೂ ಕಟಾವು ಬಂದಿಲ್ಲ. ಅವ್ನು ಮುರಿದೋಯ್ತು, ತೂಕ ಮಾಡಿದೆ 3.5 kg ಬರ್ತದೆ ಸರ್. ಓಕೆ. ರೈತೆಲ್ಲ ಆರಾಮಾಗಿ ಹಾಕ್ಬೋದಾ? ಹಾಕ್ಬೋದು ಸರ್. ಊಜಿ ಒಂದು ಒಟ್ಟಿನಲ್ಲಿ ಮೇಂಟೈನ್ ಮಾಡ್ಕೋಬೇಕು ಸರ್. ಔಷಧಿ ಗೊಬ್ಬರ ಊಜಿ ಔಷಧಿ ಎಲ್ಲ ಮೇಂಟೈನ್ ಮಾಡ್ತಾರೆ. ನಂಬರ್ 1 ಚೆನ್ನಾಗಿ. ನಂಬರ್ 1 15 ಟನ್ ಬರ್ತದೆ ಸರ್. ಆರಾಮ್ ಸರ್. 15 ಟನ್ ಆರಾಮಾಗಿ ಬರ್ತದೆ ಸರ್. ನಿಮ್ಮ ಊರಲ್ಲೂ ಬೇರೆಯವ್ರು ಬೆಳೆದಿದ್ದಾರೆ ಇದೇ ತಳಿನ? ತಳಿ ಬೆಳೆದಾರೆ ಸರ್. ಚೆನ್ನಾಗಿದೆ ಅವ್ರದ್ದು? ಅವರು ಚೆನ್ನಾಗಿ ಸರ್. ಓಕೆ. ಬೇರೆ ರೈತರೆಲ್ಲ ಆರಾಮಾಗಿ ಮಾಡ್ಬೋದಾ? ಮಾಡ್ಬೋದು ಸರ್. ಓಕೆ. ಸರಿ ಅಣ್ಣ. ಇದೆ ಸರಿ ಸರ್. ಎಲ್ಲಿಂದ ತೊಗೊಂಬಂದಿದ್ದು ಬೀಜನ? ಸರ್ ಹುಣಸೂರಿನೇ. ವೆಂಕಟೇಶ್ವರ ಅಂಗಡಿ ಸರ್. ವೆಂಕಟೇಶ್ವರ ಆಗ್ರೋ ಅವ್ರು ತೊಗೊಂಡು ಸರ್. ಹುಣಸೂರಿನ ತೊಗೊಂಬಂದು ಅವರೇ 15 ಟನ್ ಬರ್ತದೆ ಹಾಕುರು ಅಂತ ಕಟ್ಕೊಳ್ತಾರೆ ಸರ್. ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬಂದೈತೆ ಸರ್. ಚೆನ್ನಾಗಿ ಬಂದೈತೆ. ಬೇರೆ ಹತ್ರ ಬೆಳಿಬೋದು ಸರ್. ಇದು ಬೆಳಿಬೋದು. ಕಾಯಿ ಗಟ್ಟಿ ಇದೆ ಎಲ್ಲ ಇದೆ. ಗಟ್ಟಿ ಇದೆ ಅಲ್ಲ ಸರ್.